ಜೊತೆ ಕೆಲವೊಂದಿಷ್ಟು ಔಷಧಿ ಕೊಟ್ಟಿದ್ದಾರಲ್ಲ, ಅದೇನಂತಂದ್ರೆ ದೀಪನ ಪಾಚನ ಅಂತ. ಅಂದ್ರೆ ನಿಮ್ಮ ಅಗ್ನಿಯನ್ನ ದೀಪನ ಮಾಡ್ಲಿಕ್ಕೆ. ಈಗ ನಿಮ್ಗೆ ಇಷ್ಟು ನಾವು ತುಪ್ಪ ಕೊಡುದು ಹೌದು, ಮೆಡಿಕೇಟೆಡ್ ತುಪ್ಪವನ್ನ ಕೊಡುದು, ಬಟ್ ಅದನ್ನ ಜೀರ್ಣಿಸ್ಕೊಳ್ಳಿಕ್ಕೆ ಅಗ್ನಿ ಬೇಕಲ್ಲ ಅಲ್ಲಿ. ಅಗ್ನಿಯೇ ಇಲ್ಲದಿದ್ರೆ ಬಿಸಿ ಮಾಡೋದು ಹೇಗೆ, ಅದನ್ನ ಕರಗಿಸ್ಕೊಳ್ಳೋದು ಹೇಗೆ, ಜೀರ್ಣಿಸಿಕೊಳ್ಳೋದು ಹೇಗೆ? ಹಾಗಾಗಿ ಕೊಟ್ಟಂತಹ ಔಷಧಿಗಳು ನಿಮ್ಮ ದೇಹದಲ್ಲಿ ಅಗ್ನಿಯನ್ನ ದೀಪನ ಮಾಡ್ಲಿಕ್ಕೆ, ಆಮವನ್ನ ಪಾಚನ ಮಾಡ್ಲಿಕ್ಕೆ ಕೊಟ್ಟಿದ್ದಾಗಿರುತ್ತೆ. ಹಾಗಾಗಿ ಅದನ್ನ ದೀಪನ ಪಾಚನ ಮೆಡಿಸಿನ್ಸ್ ಅಂತ ಕರೀತಾರೆ. ಅದನ್ನ ನೀವು ತೆಗೆದುಕೊಳ್ಬಹುದು. ಆದ್ರೆ ಈಗ ಹೇಗೆ ಅಂದ್ರೆ, ಈಗ ಇವತ್ತು ಸ್ನೇಹಪಾನ ಆಯ್ತಲ್ವಾ, ಇವತ್ತು ಯಾವಾಗ ತಗೋಬೇಕಂದ್ರೆ ಈಗ ಸ್ನೇಹಪಾನದ ನಂತರ ಅಲ್ಲ ಅದನ್ನ ತಗೊಳ್ಳೋದು. ಮಧ್ಯಾಹ್ನ ಹಸಿವಾಗ್ತದಲ್ಲ, ಹಸಿವಾಗಿ ಊಟ ಮಾಡ್ಲಿಕ್ಕೆ ನಾವು ಪರ್ಮಿಷನ್ ಕೊಡ್ತೇವಲ್ವಾ, ಆಗ ಊಟದ ಮೊದಲು ಊಟದ ನಂತರ ಆ ಔಷಧಿ ತಗೋಬಹುದು. ಹಾಗೆ ರಾತ್ರಿ ಊಟದ ಮೊದಲು ಊಟದ ನಂತರ ಆ ಮೆಡಿಸಿನ್ಸ್. ನಾಳೆಗೆ ಮಧ್ಯಾಹ್ನ ಮತ್ತೆ ರಾತ್ರಿಗೆ, ಮಧ್ಯಾಹ್ನ ಇನ್ನೊಂಚೂರು ಲೇಟ್ ಆಗಿರುತ್ತೆ ಆದ್ರೆ ನಾಳೆಗೆ ರಾತ್ರಿ ಮಾತ್ರ. ಫುಡ್ ಯಾವಾಗ ತಗೋತೀರಾ ಆಗ ಔಷಧಿ ತಗೊಂಡ್ರೆ ಸಾಕು. ಈಗ ಸ್ನೇಹಪಾನ ಆದಾಗ ಬೇಡ, ಅಂದ್ರೆ ಈಗ ಅಲ್ಲ, ಮಧ್ಯಾಹ್ನ ರಾತ್ರಿ ಊಟಕ್ಕಿಂತ ಮೊದಲು ರಾತ್ರಿ. ಆಹಾರ ಸೇವನೆ ಯಾವಾಗಿದೆ ಆಗ ಅದನ್ನ ತಗೊಂಡ್ರೆ ಆಯ್ತು. ಅದು ದೀಪನ ಪಾಚನ ಮಾಡುತ್ತೆ. ಅಗ್ನಿ ದೀಪನ ಆಗಿಲ್ಲ ಅಂದ್ರೆ ಯಾವುದು ತುಪ್ಪನೂ ಜೀರ್ಣ ಆಗಲ್ಲ, ಆಹಾರನೂ ಜೀರ್ಣ ಆಗಲ್ಲ. ಹಾಗಾಗಿ ದೀಪನ ಪಾಚನ ಕೊಟ್ಟು ನಿಮ್ಮ ದೇಹವನ್ನ ಸಿದ್ಧಪಡಿಸ್ಕೊಳ್ಳೋದು. ಅದಕ್ಕೆ ಈಗ ಬಂದ ತಕ್ಷಣ, ಈಗ ನೋಡಿ ನೀವು ನಿನ್ನೆ ಬಂದ ತಕ್ಷಣ ತಗೊಳ್ಳಿ ಅಂತ ತುಪ್ಪ ಕೊಟ್ಟಿಲ್ಲ, ನಿಮ್ಗೆ ಕೊಡೋದು ಇಲ್ಲ. ಬಿಕಾಸ್ ಆ ರೀತಿ ತುಪ್ಪವನ್ನ ಕೊಟ್ಟಿದ್ರು ಕೂಡ ಅದು ನಿಮ್ಮ ದೇಹಕ್ಕೆ ಅಜೀರ್ಣವೇ ಆಗತ್ತೆ ಹೊರತಾಗಿ ದೇಹ ಸಿದ್ಧ ಆಗಿರಲ್ಲ ಅದು ಜೀರ್ಣಿಸ್ಕೊಳ್ಳಿಕ್ಕೆ. ಸೊ ಬಂದ ದಿವಸ ನೀವು ಸೆಟಲ್ ಆಗಬೇಕು, ರಿಲ್ಯಾಕ್ಸ್ ಆಗಬೇಕು, ನಿಮಗೆ ದೀಪನ ಪಾಚನ ಔಷಧಿ ಶುರು ಆಗಬೇಕು. ಅದರ ನಂತರದಲ್ಲಿ ಮರುದಿನದಿಂದ ಕೊಡೋದು.